ನೀವು ಸ್ಮೋಕ್ ಮಾಡಿಲ್ಲ ಅಂದ್ರೆ ಸೇಫ್ ಅನ್ಕೊಂತಿದ್ದೀರಾ? ಪಾರ್ಟ್ 1 ನೋಡಿರಲ್ಲ. ಇವತ್ತು ಅನದರ್ 5 ಹ್ಯಾಬಿಟ್ಸ್ ವಿಚ್ ವಿಲ್ ಹಾರ್ಮ್ ಯುವರ್ ಲಂಗ್ ಬಗ್ಗೆ ಮಾತಾಡೋಣ. ನಾನು ನಿಮ್ಮ ಲಂಗ್ ಡಾಕ್ಟರ್ ಅಖಿಲ್ ರಾವ್, ಪಲ್ಮನಾಲಜಿಸ್ಟ್. ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್ ಆಫ್ ಬ್ರೀತ್ ಬೆಟರ್. 1. ಕುಕಿಂಗ್ ವಿತೌಟ್ ವೆಂಟಿಲೇಷನ್. ಮನೆಯಲ್ಲಿ ಒಳ್ಳೆ ಒಗ್ಗರಣೆ ಹಾಕೋದು, ಚಿಕನ್ ಕಬಾಬ್ ಮಾಡೋದು, ಈ ಎಲ್ಲಾ ಸ್ಮೋಕ್ ವೆಂಟಿಲೇಷನ್ ಇಲ್ದಂಗ್ ಮಾಡಿದ್ರೆ ಅದು ನಮ್ ಶ್ವಾಸಕೋಶ ಒಳಗಡೆ ಹೋದಾಗ ತುಂಬಾ ಹಾರ್ಮ್ ಮಾಡುತ್ತೆ. ಸೊ ಮನೆಯಲ್ಲಿ ಅಡಿಕ್ವೇಟ್ ವೆಂಟಿಲೇಷನ್ ಇರಬೇಕು. ಚಿಮ್ನಿ, ಎಕ್ಸಾಸ್ಟ್ ಫ್ಯಾನ್, ಇಲ್ಲ ಅಂದ್ರೆ ಅಟ್ ಲೀಸ್ಟ್ ವಿಂಡೋಸ್ ಓಪನ್ ಇರುತ್ತೆ. ನಂಬರ್ 2. ಓವರ್ ಯೂಸೇಜ್ ಆಫ್ ಅಗರ್ಬತ್ತೀಸ್ ಅಂಡ್ ಮಸ್ಕಿಟೋ ಕಾಯಿಲ್ಸ್. ನಿಮ್ಮ ಮನೆಯಲ್ಲಿ ಸೊಳ್ಳೆ ಜಾಸ್ತಿ ಇರ್ತದೆ, ಅದಕ್ಕೆ ಒಳ್ಳೆ ಸೊಳ್ಳೆ ಬತ್ತಿಯನ್ನ ಹಚ್ತೇವೆ. ಅದಿಷ್ಟು ಹೊಗೆ ಬೀಳುತ್ತೆ, ಸೊಳ್ಳೆ ಸತ್ತೋಗುತ್ತೆ. ಬಟ್ ಆ ಹೊಗೆಯಿಂದ ನಿಮ್ಗೆ ನಿಮ್ ಲಂಗ್ಸ್ ಇರಿಟೇಟ್ ಆಗುತ್ತೆ. ಸೊ ದಯವಿಟ್ಟು ಎಷ್ಟಾದ್ರಷ್ಟು ಲಿಮಿಟ್ ಮಾಡಿ. ಮತ್ತು ಸ್ವಿಚ್ ಟು ಎಲೆಕ್ಟ್ರಿಕ್ ಡಿವೈಸಸ್, ಆಲ್ ಔಟ್, ಅವು ಇವು ಬೇರೆ. ಮತ್ತು ಅಗರ್ಬತ್ತೀಸ್ ಎಷ್ಟಾದ್ರೆ ಅಷ್ಟು ಕಡಿಮೆ ಯೂಸ್ ಮಾಡಿ, ಯಾರಿಗಾದ್ರೆ ಅಸ್ತಮಾ, COPD ಇದೆ. ನಂಬರ್ 3. ಬ್ರೀತಿಂಗ್ ಥ್ರೂ ಯೋರ್ ಮೌತ್. ಸ್ವಲ್ಪ ಜನ ಬಾಯಿಂದ ಉಸಿರಾಡ್ತಾ ಇರ್ತಾರೆ. ಯಾವಾಗಾದ್ರೆ ಮೂಗಿಂದ ಉಸಿರಾಡಿದ್ರೆ ಆ ಏರ್ ಹ್ಯೂಮಿಡಿಫೈ ಆಗುತ್ತೆ. ನೀವು ಬಾಯಿಂದ ಉಸಿರಾಡೋ ಏರ್ ಹ್ಯೂಮಿಡಿಫೈ ಆಗಲ್ಲ. ಆ ಏರ್ ಲಂಗ್ಸ್ ಒಳಗಡೆ ಹೋದ್ರೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ನಂಬರ್ 4. ಇಗ್ನೋರಿಂಗ್ ಅರ್ಲಿ ಸೈನ್ಸ್. ಯಾವಾಗ್ಲೂ ನಿಮ್ ಲಂಗ್ಸ್ ಮೊದಲೇ ಸಿಗ್ನಲ್ ಕೊಡುತ್ತೆ. ಆ ಅರ್ಲಿ ಸ್ಟೇಜ್ ಅಲ್ಲಿ ಲಂಗ್ಸ್ ನಿಮ್ಗೆ ಒಂದು ಕ್ಲೂ ಕೊಡುತ್ತೆ. ಆ ಟೈಮ್ ಅಲ್ಲಿ ದಯವಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಿ. ನಂಬರ್ 5. ಪೂರ್ ಪೋಸ್ಟರ್ ಅಂಡ್ ಶಾಲೋ ಬ್ರೀತ್. ನಿಮ್ ಲಂಗ್ಸ್ ಪ್ರಾಪರ್ ಆಗಿ ಪೊಸಿಷನ್ ಇರಬೇಕು, ಸ್ಟ್ರೇಟ್ ಆಗಿ ಕೂತ್ಕೋಬೇಕು. ನೀವು ಪೊಸಿಷನ್ ಡಿಫ್ರೆಂಟ್ ಇದ್ದಾಗ ಲಂಗ್ಸ್ಗೆ ಉಸಿರಾಡಕ್ ಕಷ್ಟ ಆಗುತ್ತೆ. ಕನ್ಫೆಷನ್ ಟೈಮ್. ನಿಮ್ಗೆ ಈ ಮೇಲೆ ಇರೋ ಅಭ್ಯಾಸ ಯಾವನ್ನ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ.